ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಸ್ನೇಹಿತರೆ, ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಲು ಕಾರಣವೇನಪ್ಪ ಅಂದರೆ, ನನ್ನ ಒಂದು ಜೀವನದ ಕಥೆಯ ಬಗ್ಗೆ ಒಂದು ಸುಂದರವಾದ ಕಥಾ ಮುಖಾಂತರ ನಿಮ್ಮ ಹತ್ತಿರ ನನ್ನ ಒಂದು ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಅದಕ್ಕಾಗಿ ಈ ಒಂದು ವಿಷಯವನ್ನು ಕಥೆಯ ರೂಪದಲ್ಲಿ ವಿಶ್ಲೇಷಣೆ ಮಾಡುತ್ತಿದ್ದೇನೆ. ಈ ಕಥೆಯು ನಿಮಗೆ ತುಂಬ ಇಷ್ಟ ಆಗುತ್ತದೆ ಎಂದು ಭಾವಿಸಿದ್ದೇನೆ. ಆದರೆ ಈ ಕಥೆಯು ಒಂದು ದಿನ ಪೂರ್ತಿ ಮಾಡುವುದಿಲ್ಲ. ದಿನಾಲೂ ಸ್ವಲ್ಪ ಸ್ವಲ್ಪ ಕಥೆ ಮುಖಾಂತರ ನಿಮ್ಮ ಹತ್ತಿರ ಹೇಳಲು ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲೇ ಸ್ಕಿಪ್ ಮಾಡದೆ ಕೊನೆವರೆಗೆ ಪೂರ್ತಿಯಾಗಿ ಈ ಒಂದು ಕತೆ ಅಂದರೆ ಜೀವನದ ಕಥೆಯು ಪೂರ್ತಿ ಕೇಳಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ಕಥೆಯನ್ನು ಪ್ರಾರಂಭಿಸೋಣ. ಕಥೆಯು ಪ್ರಾರಂಭಿಸೋಕ್ಕಿಂತ ಮುಂಚೆನೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದು ಹಳ್ಳಿಯಲ್ಲಿ ಇಬ್ಬರು ಗಂಡ ಹೆಂಡತಿ ಇದ್ದರು. ಅವರಿಗೆ ಒಬ್ಬಳು ಮಗಳು ಇದ್ಳು. ಆ ಮಗಳು ತನ್ನ ತಂದೆಯ ತಾಯಿಯ ಆರೈಕೆಯಲ್ಲಿ ಸುಖವಾದ ಜೀವನವನ್ನು, ಆ ಮಗಳಿಗೆ ತಂದೆ ತಾಯಿಯು ತಮಗೆ ಎಷ್ಟು ಕಷ್ಟವಾದರೂ ಸುಖದ ಜೀವನವನ್ನು ಅವರು ಅವಳಿಗೆ ನೀಡ್ತಾ ಇದ್ರು. ಆದರೆ ಒಂದು ಕಾರಣಾಂತರಗಳಿಂದ ತನ್ನ ತಂದೆ ತಾಯಿಯು ಬೇರೆಯಾಗುವ ಸಂದರ್ಭವನ್ನು ಬಂದು ಒದಗಿತು. ಆದರೆ ಆ ತಂದೆಯು ತಾಯಿಯ ಮಗಳಿಗೆ 3 ಜನ ದೊಡ್ಡಪ್ಪ, ಚಿಕ್ಕಪ್ಪ ಹಾಗೂ 3 ಮಂದಿ ಸೋದರ ಅತ್ತಿಯರು ಕೂಡ ಇದ್ದರು. ಆದರೆ ಅವರನ್ನು ತೊರೆದು ಕೆಲವು ಜಗಳಗಳಿಂದ ಆ ಮಗುವಿಗೆ ಅಂದರೆ ಆ ಹುಡುಗಿಯು ತಾಯಿಯು ಮನೆ ಬಿಟ್ಟು ತನ್ನ ತವರ ಮನೆಗೆ ಕರೆದುಕೊಂಡು ಬರುವಾಗ ಕೇವಲ ಒಂದೇ ವರ್ಷದವಳು ಮಗಳು ಅವರಿಗೆ ಇದ್ದಳು. ಆ ತಾಯಿಯು ತನ್ನ ಗಂಡನ ಮನೆಯನ್ನು ಬಿಟ್ಟು ಮಗುವನ್ನು ಕರೆದುಕೊಂಡು ತನ್ನ ತವರ ಮನೆಗೆ ಬಂದು ಒಂದು ಬಾಡಿಗೆಯ ಮನೆಯಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಾ ಇರುತ್ತಾಳೆ. ಆದರೆ ಅವಳು ತನ್ನ ಜೀವನವನ್ನು ಯಾವ ರೀತಿ ಸಾಗಿಸುತ್ತಾ ಇದ್ದಳು ಅನ್ನೋದು ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಈ ಒಂದು ಜೀವನದ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ಏಕೆಂದರೆ ಇದು ಯಾವುದೇ ಒಂದು ಪುಸ್ತಕದ ಮುಖಾಂತರ ತೆಗೆದುಕೊಂಡ ಕಥೆಯಲ್ಲ. ತನ್ನ ಜೀವನದಲ್ಲಿ ನಡೆಯದಂತಹ ಒಂದು ಕಹಿ ಘಟನೆಗಳನ್ನು ನೆನಪಿಸಿಕೊಂಡು ಈ ಒಂದು ಕಥೆಯನ್ನು ಹೇಳಬೇಕು ಅಂತ ಆಸೆ ತುಂಬ ಆಯಿತು. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.